ಯುರೋಪಿಯನ್ ನಾಯಕರನ್ನ ಲೇವಡಿ ಮಾಡ್ತಾ ಇದ್ದಂತಹ ಟ್ರಂಪ್ ಬೀಜಿಂಗ್ನಲ್ಲಿ ಜಿನ್ಪಿಂಗ್ ಎದುರು ವಿಧೇಯ ವಿದ್ಯಾರ್ಥಿ ಹಾಗೆ ಮೌನಕ್ಕೆ ಶರಣಾಗಿದ್ದು ಅಮೆರಿಕದ ಜಾಗತಿಕ ಪ್ರಾಬಲ್ಯದ ಪತನವನ್ನ ತೋರಿಸ್ತಾ ಇದೆಯಾ? ತೈವಾನ್ ವಿಷಯದಲ್ಲಿ ಅಮೆರಿಕ ಯಾವತ್ತೂ ಕೂಡ ಯುದ್ಧಕ್ಕೆ ಹೋಗೋದಿಲ್ಲ ಅಂತ ಟ್ರಂಪ್ ಸ್ವರವನ್ನ ಬದಲಾಯಿಸಿ ಹಿಂದೆ ಸರಿದಿರೋದು ಚೀನಾದ ಮಿಲಿಟರಿ ಮತ್ತೆ ಆರ್ಥಿಕ ಶಕ್ತಿಗೆ ಅಮೆರಿಕ ಸಂಪೂರ್ಣವಾಗಿ ಮಣಿದಿರೋದ್ರ ಸಾಕ್ಷಿನ. ಜಿನ್ಪಿಂಗ್ ಉಲ್ಲೇಖ ಮಾಡಿದಂಥ ತುಸಿಡೈಡ್ ಸ್ಟ್ರಾಪ್ ಸಿದ್ಧಾಂತ ಚೀನಾದ ಬೆಳವಣಿಗೆಯನ್ನ ಕಂಡು ಅಮೆರಿಕ ಅನುಭವಿಸ್ತಾ ಇರುವಂತಹ ಆಂತರಿಕ ಭಯ ಮತ್ತೆ ಅಸುರಕ್ಷತೆಯನ್ನ ಜಗತ್ತಿನ ಎದುರು ಬಯಲು ಮಾಡಿದಾಗಲ್ವಾ? ಎಲಾನ್ ಮಸ್ಕ್ ಸೇರಿದ ಹಾಗೆ $16.5 ಟ್ರಿಲಿಯನ್ ಮೌಲ್ಯದ ಕಾರ್ಪೊರೇಟ್ ತಜ್ಞರನ್ನ ಕರೆತಂದ್ರೂ ಚೀನಾ ಅದಕ್ಕೆ ಮರಳಾಗದೇ ಇರೋದು ಜಾಗತಿಕ ಆರ್ಥಿಕತೆಯ ನಿಜವಾದ ನಿಯಂತ್ರಣ ಈಗ ಬೀಜಿಂಗ್ ಕೈಯಲ್ಲಿದೆ ಅನ್ನೋದನ್ನ ಸಾಬೀತುಪಡಿಸೋದಲ್ವಾ? ಇರಾನ್ ವಿರುದ್ಧದ ಯುದ್ಧವನ್ನ ಖಂಡಿಸೋದಿಕ್ಕೆ ಬ್ರಿಕ್ಸ್ ಸಭೆಯಲ್ಲಿ ಜಂಟಿ ಹೇಳಿಕೆಯನ್ನ ನೀಡೋದಿಕ್ಕೆ ವಿಫಲವಾದ ಭಾರತದ ವಿದೇಶಾಂಗ ನೀತಿ ಜಾಗತಿಕ ಮಟ್ಟದಲ್ಲಿ ಸಂಪೂರ್ಣವಾಗಿ ಹಲ್ಲು ಕಿತ್ತಿದ ಹಾವಿನಾಗಿದೆಯಾ? G20 ಶೃಂಗಸಭೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸೂಪರ್ ಪವರ್ ಅಂತ ಪ್ರಚಾರ ಪಡೆದಂತಹ ಭಾರತ ಇರಾನ್ ಬಿಕ್ಕಟ್ಟಿನ ಸಮಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಒತ್ತಡಕ್ಕೆ ಮಣಿದು ತನ್ನ ಹಳೆಯ ಮಿತ್ರನನ್ನೇ ಕೈ ಬಿಟ್ಟಿದ್ದು ರಾಜತಾಂತ್ರಿಕ ವೈಫಲ್ಯ ಅಲ್ವಾ ಇದು? ಒಂದು ಕಡೆ ಚೀನಾ ಆ್ಯಪ್ಗಳನ್ನು ನಿಷೇಧ ಮಾಡಿ ದೇಶಭಕ್ತಿ ಮೆರೆದಂತಹ ಸರ್ಕಾರ ಇವತ್ತು ಚೀನಾದ ಹೂಡಿಕೆಗಾಗಿ ಕಾಯ್ತಾ ಇರೋದು ಮತ್ತೆ ವ್ಯಾಪಾರ ಕೊರತೆಯನ್ನ ಹೆಚ್ಚಿಸಿಕೊಂಡಿರೋದು ನಮ್ಮ ಆರ್ಥಿಕ ಪರಾಧೀನತೆಯನ್ನು ತೋರಿಸೋದಿಲ್ವಾ? ಜಾಗತಿಕ ರಾಜಕಾರಣದಲ್ಲಿ ಚೀನಾ ಅತ್ಯಂತ ಗಂಭೀರ ಹಾಗೂ ವ್ಯೂಹಾತ್ಮಕ ಹೆಜ್ಜೆಗಳನ್ನು ಇಡ್ತಾ ಇದ್ರೆ ಭಾರತದ ವಿದೇಶಾಂಗ ನೀತಿ ಕೇವಲ ಮಾಧ್ಯಮಗಳ ಡ್ರಮ್ ಬೀಟ್ ಪ್ರಚಾರ ಮತ್ತೆ ಭ್ರಮೆಗಳಲ್ಲೇನೆ ಮುಳುಗಿ ಹೋಗಿರೋದು ದುರಂತ ಅಲ್ವಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದ್ರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.